ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುವಿಧಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇದು 2026 ಕರೆಂಟ್ ಅಫೇರ್ಸ್ ಮೇಲಿನ ಕರೆಂಟ್ ಕ್ವಶನ್, ಅಂದರೆ ಪ್ರಚಲಿತ ಕ್ವಶನ್ಗಳು. ಇದು ನಿಮಗೆ PC ಇರ್ಬೋದು, PSI ಇರ್ಬೋದು, KS ಇರ್ಬೋದು, ಇಲ್ಲ SSCGD ಇಂಥ ಎಕ್ಸಾಮ್ಸ್ಗಳಲ್ಲಿ ಪ್ರಚಲಿತ ಕ್ವಶನ್ಗಳಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಇವತ್ತು 10 ಕ್ವಶನನ್ನು ತಂದಿದ್ದೀನಿ ನಾನು. ಇದು 2026ರಲ್ಲಿ ನಡೆದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ನೋಡುವ, ಫಸ್ಟ್ ಕ್ವಶನಿಗೆ ಹೋಗುವ. ನೋಡಿ, ಫಸ್ಟ್ ಕ್ವಶನ್ ಏನು ಹೇಳುತ್ತೆ ಅಂದರೆ, ಭಾರತದ ಮೊದಲ ಸ್ಥಳೀಯ ಮೈಕ್ರೋ ಮಿಸೈಲ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ. ಇದು ಬರ್ಗವಸ್ತ್ರ. ಇದು ಮೈಕ್ರೋ ಮಿಸೈಲ್ ಸಿಸ್ಟಮ್ ಆಗಿದ್ದು DRDO ಅನ್ನೋ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. DRDO ಎಕ್ಸ್ಪ್ಲನೇಷನ್ ಕೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇದರ ಎಕ್ಸ್ಪ್ಲನೇಷನ್ ಕೂಡ ಕೇಳ್ತಾರೆ ನೋಡಿ, ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ಹೋದರೆ, ಹಾರ್ನ್ಬಿಲ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಇದರ ಉತ್ತರ ನಾಗಾಲ್ಯಾಂಡ್. ಹಾರ್ನ್ಬಿಲ್ ಉತ್ಸವ ಇದು ನಾಗಾಲ್ಯಾಂಡ್ನ ಒಂದು ಪ್ರಮುಖ ಸಾಂಸ್ಕೃತಿಕ ಉತ್ಸವವಾಗಿದೆ. ಆದರೆ ಈಗ ರೀಸೆಂಟಾಗಿ ಯಾವ ಇದರಲ್ಲಿ ಆಚರಿಸಲಾಯಿತು ಅಂದರೆ, ಕರ್ನಾಟಕದಲ್ಲಿರುವ ದಾಂಡೇಲಿಯಲ್ಲಿ ಇದನ್ನು ಆಚರಿಸಲಾಯಿತು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದನ್ನು ಆಚರಿಸಲಾಯಿತು ಇಲ್ಲ, ರೀಸೆಂಟಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಕೇಳಿದ್ರೆ ಕರ್ನಾಟಕದ ದಾಂಡೇಲಿಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡುವ, ಭಾರತದ ಮೊದಲ ರಾಜ್ಯ ನಿಧಿಯ BSL-4 ಲ್ಯಾಬ್ ಯಾವ ರಾಜ್ಯದಲ್ಲಿದೆ? BSL-4 ಲ್ಯಾಬ್ ಅನ್ನೋದು ಗುಜರಾತ್ ರಾಜ್ಯದಲ್ಲಿದೆ. ಇದು ಅತ್ಯಂತ ಅಪಾಯಕಾರಿ ರೋಗಕಾರಕಗಳ ಸಂಶೋಧನೆಗೆ ಮತ್ತು ಅಭಿವೃದ್ಧಿಗೆ ಬಳಸಲಾಗ್ತದೆ. ಏನಾದರೂ ಸ್ಥಾಪನೆ ಮಾಡ್ತದೆ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಯಾವತ್ತು ಏನಾದರೂ ಸ್ಥಾಪನೆ ಮಾಡ್ತದೆ ಅಂದರೆ, ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಅದು ಯಾವ ರಾಜ್ಯ ತನ್ನದೇ ಪಕ್ಷ BJP ಇದರಲ್ಲಿ ಆಡಳಿತ ನಡೆಸ್ತಿರ್ತದಲ್ಲ ಅಂಥದೇ ರಾಜ್ಯದಲ್ಲಿ ಅದು ಇನ್ವೆಸ್ಟ್ಮೆಂಟ್ ಮಾಡಲು ಬಯಸ್ತದೆ. ಸೊ ನಿಮಗೆ ಆನ್ಸರ್ ಏನಾದರೂ ಗೊತ್ತಿಲ್ಲ ಅಂದರೆ BJP ಸರ್ಕಾರ ಯಾವುದ್ರಲ್ಲಿದೆ ಅಂಥದ್ದನ್ನೇ ಚಾಯ್ಸ್ ಮಾಡಿದ್ರೆ ಆನ್ಸರ್ ಅಂದಾಜು ಕರೆಕ್ಟ್ ಇರ್ತದೆ. ಆಲ್ಮೋಸ್ಟ್ ಅಲ್ಲ, ಒಂದು 50-60% BJP ಸರ್ಕಾರ ಆಡಳಿತದಲ್ಲಿ ಇದು ಸ್ಥಾಪನೆ ಆಗ್ತಾ ಇರ್ತದೆ. ನೆಕ್ಸ್ಟ್ ಕ್ವಶನಿಗೆ ಹೋದರೆ, ಭಾರತ ಮತ್ತು ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ನೋಡಿ, ಕ್ಯೂಟರ್ ಅಲ್ಲ ಇದು, ಕತಾರ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು 2030ರ ವೇಳೆಗೆ ಎಷ್ಟು ಹೆಚ್ಚಿಸಲು ಗುರಿ ಹೊಂದಲಾಗಿದೆ? $28 ಬಿಲಿಯನ್ ಹೆಚ್ಚಿಸಲು ಇದು 2030ರ ವೇಳೆಗೆ ಎರಡೂ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಪಡಿಸಲು ಹೆಜ್ಜೆಯನ್ನು ಇಡಲಾಗಿದೆ. ನೆಕ್ಸ್ಟ್ ನೋಡಿ, ಭಾರತದ ಮೊದಲ ಸ್ಥಳೀಯ ಲಿಗ್ಡ್ ಮೊಬೈಲ್ ಮ್ಯಾನಿಪ್ಯುಲೇಟರ್ ಯಾವುದು? ಇದು ಸ್ಕಾರ್ಪ್. ಭಾರತದ ಮೊದಲ ಸ್ಥಳೀಯ ಲೆಗ್ಡ್ ಮೊಬೈಲ್ ಮ್ಯಾನಿಪ್ಯುಲೇಟರ್. ಇದನ್ನು IIT ಕಾನ್ಪುರದ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ. ಇದು ವಿವಿಧ ಕೈಯಿಂದ ಮಾಡುವ ಕೆಲಸಗಳನ್ನು ನಿರ್ವಹಿಸಿಕೊಳ್ಳಲು ಒಂದು ರೋಬೋಟಿಕ್ ಸಿಸ್ಟಮ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋದರೆ, ಆರ್ಮಿ ಡೇ ಯಾವ ದಿನದಂದು ಆಚರಿಸ್ತಾರೆ? ಜನವರಿ 15. ಇದು ಯಾರ ನೆನಪಿಗೆ? ಕಮಾಂಡರ್ ಇನ್ ಚೀಫ್ ಆಗಿ ಫೀಲ್ಡ್ ಮಾರ್ಷಲ್ KM ಕ್ಯಾರಿಯಪ್ಪ ಅವರ ನೇಮಕವನ್ನು ಗುರುತಿಸಲಾಗ್ತದೆ. ನೇಮಕಾತಿ ದಿನವನ್ನು ಇದು ನೆನಪಿಟ್ಟುಕೊಳ್ಳಲು ಇದನ್ನು ಆಚರಿಸಲಾಗ್ತದೆ. ಭಾರತದ ಆರ್ಥಿಕ ಬೆಳವಣಿಗೆಯ ದರ 2025-26ರಲ್ಲಿ ಎಷ್ಟು ಎಂದು ಪ್ರಕ್ಷೇಪಿಸಲಾಗಿದೆ? ಎಕನಾಮಿಕ್ ಡೆವಲಪ್ಮೆಂಟ್ ಎಷ್ಟು ಅಂದರೆ 6.8% ಎಂದು ಅಂದಾಜಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಮಹಾರಾಷ್ಟ್ರದ ಪುರಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಮುನ್ನಡೆ ಸಾಧಿಸಿದೆ ಅಂದರೆ BJP. ಮಹಾರಾಷ್ಟ್ರದ ಪುರಸಭೆ ಚುನಾವಣೆಯಲ್ಲಿ. ನೆಕ್ಸ್ಟ್ ಕ್ವಶನ್, ಭಾರತದ ಸೌರಶಕ್ತಿ ಸಾಮರ್ಥ್ಯ ಎಷ್ಟು? ಭಾರತದ ಸೌರಶಕ್ತಿ ಸಾಮರ್ಥ್ಯ ಎಷ್ಟು? 85 ಗೀಗಾವ್ಯಾಟ್.
ಇದು ಭಾರತವು ನವೀಕರಿಸಬಹುದಾದ ಶಕ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸೂಚಿಸುತ್ತದೆ. ಲಾಸ್ಟ್ ಕ್ವಶನ್ ಇವತ್ತಿನ ವಿಡಿಯೋದು. ಭಾರತ ಮತ್ತು ಯುರೋಪ್ ಮೇಲೆ ಒಂದು ಒಕ್ಕೂಟದ ಮೇಲೆ ಒಂದು ವ್ಯಾಪಾರ ಸ್ಥಿತಿ ನಡೀತಾ ಇದೆ. ಅದು ಯಾವುದು? ಮುಕ್ತ ವ್ಯಾಪಾರ ಒಪ್ಪಂದ. ಅದು ಯಾವ ಹಂತದಲ್ಲಿದೆ ಅಂದರೆ ಪೂರ್ಣವಾಗುವ ಹಂತದಲ್ಲಿ ಇದೆ. ಇದು ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಕ್ಲಾಸಸ್ಸಿಗೆ ಇನ್ನೂ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಸುವಿಧಾ ಕ್ಲಾಸಸ್ಸನ್ನು ಟೆಲಿಗ್ರಾಮಿಗೆ ಜಾಯಿನ್ ಆಗಿ, ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲಿಗೆ, ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಅಥವಾ ಬೇರೆ ಯಾವುದಾದ್ರು ಕ್ಲಾಸಸ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.